Bill Drayton once said, "We have to teach empathy as we do literacy." So then, why in this world so wired do we still feel only sympathy when empathy seems to be the crying answer? Why, when even with all the education, one still lacks the belief that difference could be made? Do you believe in your education? We believed. ಸುಮಾರು ಸಾವಿರಾರು ವರ್ಷದಿಂದ ಇತ್ತು ನಮಗೊಂದು ನಮ್ಮ ಇತಿಹಾಸ ಏನಂತ ಹೇಳಿದ್ರೆ ನಮ್ಮ ಈ ಕಾಡೊಳಗೆ ನಾವು ಇದ್ದ ಆದಿವಾಸಿಗಳು. ನಮಗೆ ಕಾಡಲ್ಲಿ ಬೆಳಕಿಲ್ಲ, ಕರೆಂಟ್ ದೀಪದ ಅನುಭವ ಇಲ್ಲ, ಆಮೇಲೆ ಸೋಲಾರ್ ದೀಪದ ಅನುಭವ ಇಲ್ಲ. ನಾವು ಆ ಕಾಲದಿಂದ ಈ ಕಾಲದವರೆಗೂ ಈ ಸೌದೆ ಮರ ಕಡ್ದಂಥ ಒಣಗಿದ ಸೌದೆಯಿಂದ ನಾವು ಅಡಿಗೆ ಬೇಯಿಸೋದು, ಆಮೇಲೆ ಈ ಅದನ್ನೇ ದೀಪನೇ ನಾವು ನೋಡಿ ಬೆಳೆದು ಬಂದಂಥ ನನ್ನ ಆದಿವಾಸಿ ಜನ ನಾವು. ಇವತ್ತು ಇತ್ತೀಚೆಗೆ ನಮ್ಮ ಈ ತಲೆಮಾರು ಸುಮಾರು 10-30 ವರ್ಷದಿಂದ ಈ ಕಡೆಗೆ ಸ್ವಲ್ಪ ಸೀಮೆಣ್ಣೆ ದೀಪ, ನಮಗೆ ಸೀಮೆಣ್ಣೆ ಈ ರೇಷನ್ ಮುಖಾಂತರ ನಮಗೆ ಸೀಮೆಣ್ಣೆ ಮಾತ್ರ ನಮಗೆ ಉಪಯೋಗ ಆಗಿರೋದು. ಅದರಿಂದ ಕೂಡ ನಮಗೆ ತೊಂದರೆನೇ. ಅದರಲ್ಲೂ ಈ ಸೀಮೆಣ್ಣೆ ದೀಪದ ಹೊಗೆ ಎಲ್ಲ ಕುಡಿದು ಅದರಲ್ಲೂ ಕೂಡ ಕಾಲಿನ ಕಟ್ಟೆಗಳಲ್ಲಿ ಗೊತ್ತಾಗಿದೆ. ಅಂದರೆ The most interesting fact of this journey is the Jugaad life of these tribes. It is so amazing to see how they find meaning to every little things they put their hands on. This life hacks is something that education won't teach us. It can only be learned through experience. We happened to come here. It was a turbulent journey, right, from Bangalore to this place. We are here on a MADS project that was assigned to us, and we voluntarily took responsibility of this remote village in HD Kote Taluk, and which we felt the need to serve very aggressively. We saw eyes which were filled with compassion and hearts filled with want. So there was a lot of need in the people which we saw over here. We happened to see the houses here, and there has been no kind of development work at all here, and there has been no electricity work. There has been no kind of programs or schemes that have been taken up to light this place. There are so many other houses around here that are facing the similar problems that we have. We came here with lots of vague prejudice, considering that it is a tribe we will be serving, but the community has been so receiving, accepting and amiable that we were able to achieve our goals with lesser hurdles. ಮೂವತ್ತು ವರ್ಷದಿಂದ ಸರ್ ನಾವು ಬಂದಿರೋ 30 ವರ್ಷ ಆಗಿದೆ. ಕರೆಂಟ್ ಬಂದು ಒಂದು 10 ವರ್ಷ ಆಗಿದೆ ಇಲ್ಲಿ ಬಂದು. ಅದೇ ನಮಗೆ ಹಾಕ್ಕೊಟ್ಟಿಲ್ಲ ಅಷ್ಟೇ. ಇದೊಂದು ಸೋಲಾರ್ ದೀಪ ಹಾಕ್ಕೊಟ್ರೆ ನಮಗೆ ಭಾರಿ ಉಪಕಾರ ಆಯ್ತದೆ. ಅದು ನಮ್ಮ ದಿವಸ ಆನೆ ಬರ್ತವೆ ಮನೆಗೆ. ನಮ್ಮ ಇಲ್ಲಿ ಕತ್ಲೆ ಅಲ್ಲೆಲ್ಲ ಉರಿತಾ ಇದೆ. ನಮ್ಮ ಈ ಏರಿಯಾದಲ್ಲಿ ಒಂದು 5-6 ಹೊತ್ತಲಿದೆ. ಇಲ್ಲಿ ಭಾರಿ ಕತ್ಲೆ ರಾತ್ರಿ. ಆ ಕತ್ಲೆ ನೋಡ್ಬಿಟ್ಟು ಇಲ್ಲಿ ಈ ಕಡೆನೇ ಆನೆ ಬರ್ತವೆ. ಇದೊಂದು ಹಾಕ್ಬಿಟ್ರೆ ನಮಗೆ ಭಾರಿ ಉಪಕಾರ ಆಯ್ತದೆ. We believe
that every small step is a step closer and hope that this small step has been able to add value to the lives of these people. We not just empowered them with our services, but also introduced them to different systems, especially the banking system, which they are aware of, but have not been able to reap the benefits of. ನಾವೆಲ್ಲ ಚಿಕ್ಕದಲ್ಲಿ ಸೀಮೆಣ್ಣೆ ಕೂಡ ಇಲ್ಲ, ಬೆಂಕಿ ಕಸ್ಕೊಂಡು ಅದರಲ್ಲಿ ಊಟ ಅಡುಗೆ ಮಾಡ್ಕೊಂಡು ತಿಂತಾಯಿದ್ದು. ಈಗ ಸೀಮೆಣ್ಣೆ ಇಲ್ಲದೆ 2 ತಿಂಗಾಗಿದೆ. ಎಲ್ಲ ಮನೆಯೂ ಕತ್ಲಾಗ್ತಂತೆ ಅಂದರೆ ಒಂದು ಆನೆ ಬರೋದು ಗೊತ್ತಾಗಲ್ಲ, ಅಂತೆ ಒಂದು ಪರಿಸ್ಥಿತಿ ನಮ್ಮದು. ಇದಕ್ಕೆ ಕೊಟ್ಟೋದಕ್ಕೆ ನಿಮ್ಗೆ ಎಷ್ಟೋ ನಿಮ್ಮನ್ನ ಒಳ್ಳೇದಂತ ಹೇಳೋದಲ್ಲ ಹೊರತು ಕೆಟ್ಟದಂತ ನಾವು ಹೇಳೋಕ್ಕೆ ಬರಲ್ಲ. ನಮ್ಗೆ ಅಷ್ಟೇ ಹೊಟ್ಟೆ ತುಂಬೋದಕ್ಕಾಗಿದೆ. 600 ಕುಟುಂಬ ಚಿಲ್ಲರೆ ಇದ್ದೀವಿ. ಇನ್ನು ಎಲ್ಲ ಕುಟುಂಬಕ್ಕೂ ಕೊಡೋಕ್ಕಾಗಿಲ್ದರೂ ಕೂಡ ಇವತ್ತು ನಿನ್ನೆಯಿಂದ ಒಂದು 6-7 ಕುಟುಂಬಕ್ಕೆ ಈ ಸೇರಿ ನಿಮ್ಮ ಬೆಂಗಳೂರಿಂದ ನಿಮ್ಮಂಥ ಸ್ಟೂಡೆಂಟ್ಸ್ಗಳು ನಮ್ಮ ಆದಿವಾಸಿಗಳ ನೋವು ಹೆಂಗಿದೆಯೋ, ಅವ್ರ ಕಷ್ಟಗಳು ಹೆಂಗಿದೆಯೋ, ಯಾವ ರೀತಿಯಲ್ಲಿ ಅವರು ಬೆಳಕು ಕಾಣ್ತಾರೆ, ಯಾವ ರೀತಿಯಲ್ಲಿ ಅವರು ಸುಖವಾಗಿದ್ದಾರೆ ಅಂತ ತಿಳ್ಕೊಂಡು ಅದನ್ನು ಅನುಭವ ಬರೋಣ ಅಂದ್ಕೊಂಡು ನಿಮ್ಮ ಕೈಯಿಂದನೇ ನೀವು ದುಡಿದು ಆ ದುಡ್ಡನ್ನ ತಗೊಬಂದು ಎಲ್ಲ ಮನೆಗೆ ಒಂದು 6-7 ಕುಟುಂಬಕ್ಕಾರು ಒಂದು ಸಣ್ಣ ಪುಟ್ಟ ಒಂದು ಸಪೋರ್ಟ್ ನೀವು ಮಾಡಿದರೆ ಅಂತ ತುಂಬ ಸಂತೋಷವಾದ ವಿಷಯ. ಭಾಗದ ಪರವಾಗಿ, ಆದಿವಾಸಿಗಳ ಪರವಾಗಿ, ಸಮಿತಿ ಪರವಾಗಿ ನನ್ನ ವಂದನೆಗಳ ಮಾತು ಅರ್ಪಿಸ್ತೀನಿ. ನಿಮ್ಮ ಒಳ್ಳೆ ದೇವರು ನಿಮಗೆ ಆಯುಸ್ಸು ಆರೋಗ್ಯ ಕೊಟ್ಟು ನಿಮ್ಮನ್ನ ಇನ್ನೂ ಮುಂದೆ ಹೆಚ್ಚಾಗಿ ಕಲಿತು ಜನಗಳಿಗೆ ಒಂದು ಒಳ್ಳೆ ಒಂದು ತಿಳುವಳಿಕೆ ಕೊಡ ಅಂತ ವಿದ್ಯಾರ್ಥಿಗಳು ಯಾವ ಬೇಕು ಅಂದ್ಕೊಂಡು ನನ್ನ ಹೇಳಿಕೆ. ದೇವರು ಚೆನ್ನಾಗಿ ನಡೆಸಲಿ ಅಂತ ನನ್ನ ಆಸೆ. So believe that your education can make a difference, because this little difference made them smile.